ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಫೋಟೋ ತೆಗ್ದಿದೆ ಅಲ್ವಾ, ಇಮಿಡಿಯೇಟ್ ಆಗಿ ಕಳಿಸು. ಆಯ್ತು ಮೇಡಮ್ ಬರೇ, ಫೋಟೋನ ಸ್ವಲ್ಪ ದೂರದಿಂದ ತೆಗೆದಿದ್ದೆ, ಚೆನ್ನಾಗಿ ಬಂದಿದೆ. ಇದ್ರಲ್ಲಿ ಅವಳ ಮುಖ ಚೆನ್ನಾಗಿ ಕಾಣಿಸ್ತಿದೆ. ಮಾತಾಡಿದ್ದು ಸಾಕು, ನೀನ್ ತೆಗ್ದಿರೋ ಫೋಟೋನ ನನಗೆ ಕಳಿಸು ಮೊದಲು. ಅದು ಹೈ ರೆಸಲ್ಯೂಷನ್ ಇರೋ ಫೋನು, ನೀನ್ ಎಷ್ಟೇ ದೂರದಿಂದ ತೆಗೆದ್ರು ಕ್ಯಾಪ್ಚರ್ ಆಗಿರುತ್ತೆ, ಕ್ಲಾರಿಟಿ ಇರುತ್ತೆ. ಫೋಟೋ ಕಳಿಸು. ಆಯ್ತಾಯ್ತು ಕಳಿಸ್ತೀನಿ. ಹೊಸ ಮೊಬೈಲ್ ಅಲ್ವಾ, ಬಳಸೋದು ಕಳಿಸೋದು ಸ್ವಲ್ಪ ಕಷ್ಟ. ಇದು ಈ ಫೋಟೋಗಳು ಎಲ್ಲಿ ಹೋಗ್ಬೋತಿರ್ತವೆ, ಎಲ್ಲಿ ಓದ್ಬೇಕು ಅನ್ನೋದನ್ನ ನಾನಿನ್ನು ಕಲಿತಾ ಇದ್ದೀನಿ. ಓ ಗಾಡ್, ಅದನ್ನೆಲ್ಲ ಆಮೇಲೆ ಕಲಿಬಹುದು, ಮೊದಲು ಫೋಟೋ ಕಳಿಸು. ಅಲ್ಲ ಮೇಡಮ್, ಅದೇನಾಯ್ತು ಅಂತಂದ್ರೆ ನಾನು ಫೋಟೋ ತೆಗಿಯಕ್ಕೆ ಹೋಗೋವಾಗ ಶಟ್ ಅಪ್. ನೀನು ಒಂದೇ ಒಂದು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಮೊದಲು ಫೋಟೋ ಕಳಿಸು. ಅಯ್ಯೋ ಕಳ್ತೀನಿ. ಅಯ್ಯೋ ಯಾಕೆ ಇಟ್ಕೊಂಡು ಕೋಪ ಮಾಡ್ಕೋತೀರಾ? ಏನಪ್ಪ ಇದು ಫೋಟೋ ಸಿಗ್ತಾಗಲ್ಲ, ಇಲ್ಲಿದೆ. ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಮೊದಲು ಫೋಟೋ ಕಳಿಸು. ಮೇಡಮ್ರೆ ಅದು ಏನಾಯ್ತು ಅಂತ ಹೇಳು, ಮೊದಲು ಫೋಟೋ ಕಳಿಸು. ನೀವ್ ಹಿಂಗ್ ಕೂಗಾಡ್ತಿದ್ರೆ ನನಗ್ ಭಯ ಆಗ್ತೆ. ನೀವು ಅರ್ಜೆಂಟ್ ಮಾಡಿದ್ರಿ ಅಂತ ಆದ್ರೆ ಕಳ್ಸಕ್ ಹೋಗಿ ಡೆಲೀಟ್ ಮಾಡ್ಬಿಟ್ಟೆ ಅಮ್ಮವ್ರೆ. ಫೂಲ್, ನಿನ್ನಂತವನಿಗೆ ನಾನ್ ಕೆಲಸ ವಹಿಸಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅಯ್ಯೋ, ಕಷ್ಟಪಟ್ಟು ಫೋಟೋ ತೆಗೆದಿದ್ದೆ, ಕಳ್ಸಕ್ಕೆ ಆಗ್ಲಿಲ್ವಲ್ಲ. ಇಲ್ಲಿ ಏನಾದ್ರೂ ಮಾಡಿ ರಾತ್ರಿ ಒಳಗೆ ಅವಳು ಫೋಟೋ ತೆಗೆದು ಕಳಿಸ್ಬಿಡ್ತೇನೆ. ಅಡ್ಗೆ ಮನೆಯಲ್ಲಿ ನಿಂತು ಕಾಲೆಲ್ಲ ನೋಯ್ತೈತೆ. ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಇಲ್ಲ, ಕೇಳಿಸ್ಲಿಲ್ಲ. ನಿನ್ನ ಹತ್ರ ನಂಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಲ್ಲ, ನನಗೆ ತಾಳಿ ಕಟ್ಟಿದವ್ರು ನೀವು. ನಾನು ಹೊಟ್ಟೆಲಿ ನಿಮ್ಮ ಮಗು ಬೆಳೀತೈತೆ. ಆ ಮಗುಗೆ ಜನ್ಮ ಕೊಡಕ್ಕೆ ನಾನು ಈತೆಲ್ಲ ಕಷ್ಟಪಡ್ತೀವಿ. ಅದಕ್ಕಾದ್ರೂ ಸ್ವಲ್ಪ ಆರೈಕೆ ಮಾಡಬಾರ್ದೆ? ಏನ ನನ್ನ ಮಗುಗೆ ಜನ್ಮ ನೀಡೋಕ? ಏನ ನೀನು ಕೇಳ್ಕೊಂಡಿದ್ನ ನನಗೆ ಮಗು ಬೇಕು ಅಂತ? ಗೊತ್ತೋ ಗೊತ್ತಿಲ್ಲೇನೋ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಹಿಂಗೆಲ್ಲ ಮಾತಾಡ್ತೀವ್ರಿ? ಇನ್ನು ಭೂಮಿಗೂ ಬರ್ದಿರೋ ಕೂಸಿದು, ಅದ್ರ ಮೇಲಾದ್ರೂ ಸ್ವಲ್ಪ ಪಿರುತಿ ತೋರಿಸಿ. ಹಲೋ ಮೇಡಮ್, ಬಣ್ಣದ ಮಾತುಗಳನ್ನೆಲ್ಲ ನನ್ನ ಹತ್ರ ಆಡ್ದಕ್ಕೆ ಬರಬೇಡಿ. ಕೇಳಿಸ್ಕೊ, ನೀನು ನಮ್ಮ ಮದುವೆ ಆಗಬೇಕು, ಮಕ್ಕಳು ಮಾಡ್ಕೋಬೇಕು, ಸಂಸಾರ ಮಾಡಬೇಕು, ಇದೆಲ್ಲ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಆಸೆನೂ ಅಲ್ಲ. ಏನೋ ಹಳ್ಳಿ ಹುಡುಗಿ, ಒಂದ್ಸಲ ರುಚಿ ನೋಡೋಣ ಅಂತ ಮುಟ್ಟಿದ ತಪ್ಪಿಗೆ ತಾಳಿ ಕಡ್ದೆ. ಎಲ್ಲ ನನ್ನ ಕರ್ಮ. ಮತ್ತೆ ಅವತ್ತು ಪಿರುತಿಯಿಂದ ನನಗೆ ಸೇವೆ ಮಾಡಿದ್ದು ಏನ ಪ್ರೀತಿನ? ಏಯ್, ಅದು ನಿನ್ನ ಮೇಲೆ. ಅವತ್ತು ಮಾವ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ರೀತಿ ಸೇವೆ ಮಾಡಿದೆ. ಅವತ್ತೊಂದಿನ ನಿಂಗೆ ಸೇವೆ ಮಾಡಿದೆ ಅಂತ ಪ್ರತಿ ಸಲ ನಾನು ನಿನಗೆ ಸೇವೆ ಮಾಡ್ತಾನೆ ಇರ್ತೀನಿ ಅಂತ ಅನ್ಕೋಬೇಡ. ನಾನೇನು ನನಗೆ ಸೇವೆ ಮಾಡಿ ಅಂತ ಕೇಳ್ಕೊಳ್ತಿಲ್ಲ. ನಿಮ್ಮ ತಾಯಿ ನಿಮಗೆ ಕರುಣೆ, ಪಿರುತಿ, ಅನುಕಂಪ ಇದ್ಯಾವುದನ್ನು ಹೇಳ್ಕೊಟ್ಟಿಲ್ಲ. ಕಡೆ ಪಕ್ಷ ಮನುಷ್ಯತ್ವನಾರು ತೋರಿಸಿ ಅಂತ ಕೇಳ್ಕೊಳ್ತೀವಿ. ಇಲ್ಲ, ನಾನು ಮನುಷ್ಯನೇ ಅಲ್ಲ. ಹೇಳ್ತಾ ಇದ್ದೀನಿ, ಮಾತಿಗೆ ಮಾತು ಬೆಳೆಸ್ಬೇಡ ಅಂತ. ನನಗೇನಾದ್ರೂ ಕೋಪ ಬಂದ್ರೆ ಏನೋ ಮಾಡ್ತೀಯಾ? ಕೋಪ ಬಂದ್ರೆ ಏನೋ ಮಾಡ್ತೀಯಾ? ನೀನ್ ಕೂತ್ಕೊಳ್ಳಮ್ಮ. ಕೋಪ ಬಂದ್ರೆ ಏನೋ ಮಾಡ್ತೀಯಾ? ನೀನು ಹೆಂಡ್ತಿನ ಹೆದರಿಸ್ತಾ ಇದೀಯಾ? ಇಲ್ಲ ಮಾವ, ಪ್ರೀತಿಯಿಂದ ಮಾತಾಡಿಸ್ತಿದೆ ಅಷ್ಟೇ. ಮತ್ತೇನು ಕೋಪ ಬಂದ್ರೆ ಅಂತಿದ್ದೆ? ಆ ರೀತಿ ಎಲ್ಲ ಏನೂ ಇಲ್ಲ ಮಾವ. ಅವಳು ಕೆಲಸ ಮಾಡ್ಕೋಬೋದು, ಕಾಲು ನೋವು ಅಂತ ಹೇಳಿದ್ಲು, ಅದಕ್ಕೆ ಕಾಲುತ್ತೀನಿ ಅಂತ ಹೇಳಿದೆ. ಅಯ್ಯೋ ಗಂಡ ಹೆಂಡತಿ ಕಾಲು ಮುಟ್ಬೋದಾ ಅಂತೆಲ್ಲ ಹೇಳಿದ್ಲು. ನೀನಾದ್ರೂ ಕಾಲು ಉದಿಸ್ಕೊಂಡಿಲ್ಲ ಅಂದ್ರೆ ಕೋಪ ಬರುತ್ತೆ ನೋಡು ಅಂತ ರೇಗ್ದಮ್ಮವ ಅಷ್ಟೇ.
ಓಹೋ, ಅಷ್ಟೊಂದು ಬದಲಾಗೋಗಿದ್ಯಾ ನೀನು? ಹುಮ್ಮವ ಮಾಮ್ ಮೇಲೆ ಪ್ರಾಮಿಸ್ ಬೇಕಾದ್ರೆ. ಸಾವಿತ್ರಿ ಒಂದ್ಸಲ ಕೇಳಿ. ಸಾವಿತ್ರಿ, ಹೇಳಿ ಸಾವಿತ್ರಿ. ಮಗುನ ಒಂದು ಹೆಣ್ಣು ಗರ್ಭದಲ್ಲಿ ಹೊತ್ಕೊಂಡು ಓಡಾಡೋದು ಇಡೀ ಭೂಮಿನ ಹೊತ್ಕೊಂಡಿರೋಷ್ಟು ಪುಣ್ಯದ ಕೆಲಸ, ಕಷ್ಟದ ಕೆಲಸ. ಜನ್ಮ ಕೊಡೋ ಒಂದು ಹೆಣ್ಣು ಜೀವನನೂ ಬದಲಾಯಿಸ್ಬೋದು. ಹೆಣ್ಣು ಮನಸ್ಸು ಮಾಡಿದ್ರೆ ಬುದ್ಧಿನೂ ಹೇಳ್ಬೋದು, ತಿದ್ದುಕೊಳ್ಳಿಲ್ಲ ಅಂದ್ರೆ ಬುದ್ಧಿ ಕಲಿಸ್ಲೂಬಹುದು. ಅಮ್ಮ, ನೀನು ನಿನ್ನ ಮಗು ಇಂಥವ್ರಿಗೆ ಬುದ್ಧಿ ಹೇಳೋ ಶಕ್ತಿವಂತರಾಗಮ್ಮ. ತಗೋ ಸೀರೆ. ಯಜಮಾನ್ರೆ, ಇದೆಲ್ಲ ಯಾಕೆ? ಏನಮ್ಮ ಹೀಗೆ ಹೇಳ್ತಾ ಇದೆಯಾ? ಗರ್ಭಿಣಿ ಹೆಣ್ಣಿಗೆ 108 ಬಯಕೆಗಳಿರುತ್ತೆ. ಅದು ಅಲ್ಲದೆ ನೀನು ಈ ಮನೆ ಸೊಸೆ ಅಲ್ವಾ? ನನಗೊಬ್ಬ ಮಗಳಿದ್ದಿದ್ರೆ ಹೀಗೆ ಸೀರೆ ಕೊಡ್ತಾ ಇರ್ಲಿಲ್ವಾ? ಮಗಳು ಇದ್ದಿದ್ರೆ ಅಂತ ಯಾಕೆ ಹೇಳ್ತೀವ್ರಿ? ನಿಮ್ ಮಗಳು ಇದಾರಲ್ಲ ಯಜಮಾನ್ರೆ, ಶ್ರಾವಣಿ. ಮದನ್, ಬಾ, ಇವಳನ್ನ ಹುಷಾರಾಗಿ ನೋಡ್ಕೊಮ್ಮ. ಹುಷಾರು. ಪರವಾಗಿಲ್ವೇ? ಅಮ್ಮ ಬಿತ್ತಿರೋ ವಿಷದ ಬೀಜ ದೊಡ್ಡದಾಗಿ ಬೆಳೆದು ಹೆಮ್ಮರ ಆಗಿದೆ. ಈ ಜನ್ಮದಲ್ಲಿ ಶ್ರಾವಣಿನಾದ್ರೂ ಮಗಳು ಅಂತ ಒಪ್ಕೊಳ್ಳೋದಿಲ್ಲ. ಆ ಹುಬ್ಳಿ ಹೆಂಗ್ಸು ಓಡಾಡ್ತಿರುವ ಫೋಟೋ ತೆಗೆದ್ರೆ ಚೆನ್ನಾಗಿ ಬರಲ್ಲ. ಅದಕ್ಕೊಂದು ಐಡಿಯಾ ಮಾಡ್ತೀನಿ. ಆ ಹೆಂಗ್ಸು ಈ ಮನೆಗೆ ಬಂದಾಗ ಉಳ್ಕೊಳ್ಳೋದು ಈ ರೂಮನ್ನೇ. ಈ ಮೊಬೈಲ್ನ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಅವಳು ನಿಂತಿದ್ದು ಕೂತಿದ್ದು ಎಲ್ಲ ರೆಕಾರ್ಡ್ ಆಗತ್ತೆ. ಒಳ್ಳೆ ಐಡಿಯಾ. ಏನ್ರಿ ಮಾಡ್ಕೊತೀರಿ ನೀವಲ್ಲಿ? ನೀವು ನನ್ ರೂಮ್ ಒಳಗ ಫೋನ್ ಇಟ್ಟು ರೆಕಾರ್ಡ್ ಮಾಡಕತ್ತೀರಿ ನೀವು? ಅಯ್ಯೋ ಅದಲ್ಲ, ಆಗಲ್ಲ. ನಾನು ಏನೋ ಮಾಡಕ್ಕೂ ಏನೋ ಆಗ್ಬಿಟ್ಟು ದಯವಿಟ್ಟು ಕ್ಷಮಿಸಿ. ತಪ್ಪು ತಿಳ್ಕೊಬಿಡಿ ನೀವು. ಇದು ಕ್ಷಮಿಸುವಂತ ವಿಚಾರ ಏನ್ರಿ? ಬರ್ರಿ ಬರ್ರಿ ಆಚೆ ನೀವು. ಬರ್ರಿ ಇವತ್ತು. ಮೇಡಮರ ಬರ್ರಿ ಮೇಡಮರ ಬರ್ರಿ ನೀವು. ಮೇಡಮರ ಬರ್ರಿ. ಮೇಡಮರ ನೀವು ಮಾಡಿರೋ ಕೆಲಸ ಎಲ್ರಿಗೂ ಗೊತ್ತಾಗ್ಲಿ. ಶ್ರಾವಣಿ